ನೀವು ನೆಪೋಟಿಸಮ್ ಅಂದ್ರಿ ಮಹೇಶ್ ಜಿ. ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಬೈಟ್ ಕೇಳಿಸ್ಕೊಳ್ಳಿ. ನೆಪೋಟಿಸಮ್ ಇದೆ, ನಾವು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ತಗೊಂಡಿದ್ದೀವಿ. 200 ಸೈಟಿಗೆ 2,000 ಜನ ಹಾಕಿದರೆ, 200 ಸೈಟಿಗೆ 20,000 ಜನ ಹಾಕಿದರೆ, ಅವಾಗ ನಿಮ್ಗೆ ಅಲಾಕೇಟ್ ಬೇರೆ ಯಾವುದಾದ್ರೂ ರೀತಿಯಿಂದ ಆಗಿದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. CA ಸೈಟ್ಗಳಿಗೆ ಇವರಿಗೆ ಕನಿಷ್ಠ ಪಕ್ಷ ಸಾಮಾನ್ಯ ಪ್ರಜ್ಞೆನೂ ಕೂಡ ಇಲ್ಲ ಅನಿಸುತ್ತೆ BJP ಅವರಿಗೆ. CA ಸೈಟು ಅಲಾಟ್ ಆಗೋದಿಲ್ಲ, ಹರಾಜು ಮಾಡಲಿಕ್ಕೆ ಆಗೋದಿಲ್ಲ, ಖರೀದಿ ಮಾಡಬೇಕು ಅಂದರೆ ನಾವು KIDB ಮಾನದಂಡ ಇರ್ಬೋದು, ಸರ್ಕಾರದ ಮಾನದಂಡದ ಪ್ರಕಾರನೇ ಮಾಡ್ಬೋದು ಹೊರತು ಅದನ್ನು ಮೀರಿ ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ ಮಹೇಶ್, ಇಲ್ಲಿ ನೆಪೋಟಿಸಮ್ ಏನಿಲ್ಲ, ಹರಾಜಲ್ಲ, ಖರೀದಿ ಮಾಡಿದೀವಿ. LV ಪಾಟೀಲ್ ಹೇಳ್ತಿದ್ದಾರೆ ನಾವು ಸಬ್ಸಿಡಿ ಕೊಟ್ಟಿಲ್ಲ, ಕನ್ಸೆಷನ್ ಕೊಟ್ಟಿಲ್ಲ, ನಾವು ಏನ್ ಮಾನದಂಡ ಯೂಸ್ ಮಾಡಿದೀವಿ ಅಂತಂದ್ರೆ 24.1% ಮೀಸಲಿದೆ, ಆ ಕೋಟಾದ ಅಡಿಯಲ್ಲಿ ಕೊಟ್ಟಿದ್ದೀವಪ್ಪ. ಯಾವುದು ಪ್ರೊಸೀಜರ್ ಲ್ಯಾಪ್ಸಸ್ ಆಗಿದೆ ಅಂತ ನಾವೇನು ಅಲಿಗೇಷನ್ ಮಾಡಿಲ್ಲ. ನಾವು ಹೇಳ್ತಿರ್ತಕ್ಕಂಥದ್ದು ಏನಂತಂದ್ರೆ ಡ್ಯೂ ಪ್ರೊಸೀಜರನ್ನು ಫಾಲೋ ಮಾಡಿ ಇಡೀ ರಾಜ್ಯದಲ್ಲಿ ಇದನ್ನು ಕರಿಬೇಕು. ಈಗಲೂ ನಾ ಹೇಳ್ತೀನಿ ಕೇಳಿ, ಈಗಲೂ ಇವತ್ತೇನು ಇದನ್ನು ಕೊಟ್ಟಿರ್ತಕ್ಕಂಥದ್ದು ಇದನ್ನು ಸ್ಕ್ವಾಶ್ ಮಾಡಿ ರೀ ಅಲಾಟ್ಮೆಂಟ್ ಮಾಡಲಿಕ್ಕೆ ಕರೀರಿ, ರಾಜ್ಯದ ಜನಕ್ಕೆ ಕರೀಲಿ, ಇವತ್ತು ಕರೀಲಿ. ನಾನು ಹೇಳೋ ಅಂಥದ್ದು ಒಂದ್ ನಿಮಿಷ ಕಾರಣ ರಾಜ್ಯದ ಜನತೆನೂ ಆಗಲ್ಲ, ಒಂದು ಇಡೀ ರಾಜ್ಯ ಜನತೆಗೆ ಈ ಜಾಗ ಇದೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಜಾಗ ಇವ್ರು ಒಂದೇ ಈ ರಾಜ್ಯದಲ್ಲಿ ಮತ್ತೆ ದಲಿತರಿಲ್ವಾ? ಈ ರಾಜ್ಯದಲ್ಲಿ ಖರ್ಗೆ ಕುಟುಂಬ ಬಿಟ್ಟು ಇನ್ಯಾರು ದಲಿತರು ವಿದ್ಯಾವಂತರು ಇಲ್ವಾ? ಎಲ್ಲವೂ ಒಬ್ಬರಿಗೆ ಆಗ್ಬೇಕು. ಮೊನ್ನೆ ಸುಪ್ರೀಂ ಕೋರ್ಟ್ ಏನಕ್ಕೆ ಈ ತರ ತೀರ್ಮಾನ ಕೊಡ್ತು? ಮೊನ್ನೆ ಸುಪ್ರೀಂ ಕೋರ್ಟ್ ಕ್ರೀಮಿ ಲೇಯರ್ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ, ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ಆಶಯ ಏನಿತ್ತು? ಯಾರು ಇದನ್ನ ಪ್ರಿವಿಲೇಜ್ ಅಂತ ತಗೊಂಡಿರ್ತಾರೆ, ಪದೇ ಅವ್ರಿಗೆ ಕಳೆದ 50 ವರ್ಷದಿಂದ ಒಂದೇ ಕುಟುಂಬ ಎಲ್ಲಾ ರೀತಿ ಪ್ರಿವಿಲೇಜ್ ಅಂತ ತಗೊಳ್ತಾರೆ ಅಂದ್ರೆ ಮಿಕ್ಕಿದ್ದು ಕೋಟ್ಯಾಂತರ ನಮ್ಮ ದಲಿತ ಬಂಧುಗಳು ಈ ರಾಜ್ಯದಲ್ಲಿ ಇದಾರಲ್ಲ, ಅವ್ರ ಕತೆ ಏನು? ನೀವು ರೋಲ್ ಮಾಡಲ್ ಆಗ್ಬೇಕಲ್ವ? ಒಬ್ಬ ಆದರ್ಶದ ನಾಯಕ ಅನ್ನೋರು ಯಾರು? ರೋಲ್ ಮಾಡಲ್ ಅನ್ನೋಂತ ಆದರ್ಶ ನಾಯಕ ಯಾರು? ನನಗ್ ಬೇಡಪ್ಪ, ನಮ್ಮ ಸಮುದಾಯದಲ್ಲಿ ಈ ಜಾಗನ 5 ಎಕರೆ ಜಾಗನ 50 ಜನ ದಲಿತ ವಿದ್ಯಾವಂತರಿಗೆ ಕೊಟ್ಟಿದ್ರೆ ಇವತ್ತು ಇದೆ. ನಾನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತೀವಿ ನಾವು ಅದೇ ಜಾಗದಲ್ಲಿ. ಅಲ್ಲ ಸೂರ್ಯ ಮುಕುಂದ್ ಅವರೇ ಕೇಳಿಸ್ಕೊಳ್ಳಿ, ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ದು ನಾವಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತೀವಿ, 100 ಜನ ಏನು ಉದ್ಯೋಗಾಕಾಂಕ್ಷಿಗಳಿಗೆ ನಾವು ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀವಿ. ಯಾಕೆ ಹೊಟ್ಟೆವ್ರಿ ಪ್ರಿಯಾಂಕ್ ಖರ್ಗೆ ಅವ್ರ ಮಾತು? ನಿಮ್ಗೆ ಏನ್ ಅನುಭವ? ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತೀವಿ ಕೇಳಿ. ಒಂದು ಯಾವ್ದಿಕಾರು ಒಂದು ಅನುಭವ ಅಂತ ಇರುತ್ತೆ. ಇಲ್ಲಿ ತನಕ ಮೊದಲು ಸಿಂಗಲ್ ವಿಂಡೋ ಆಗೋಕ್ಕೂ ಮುಂಚೆ ಏನ್ ಮಾಡ್ತಿದ್ರಿ? ದೇವರಾಜ್ ಅವ್ರು ಹೇಳ್ದಂಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕಾಯ್ತು, ಆ ಕಮಿಟಿ ಎವ್ಯಾಲ್ಯೂಯೇಟ್ ಮಾಡ್ತಿತ್ತು, ಎವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ಇಲ್ಲಿ ಕಳಿಸ್ತಿತ್ತು. ಈಗ ಅವೆಲ್ಲವೂ ಬೈಪಾಸ್ ಮಾಡ್ಬಿಟ್ಟು ಡೈರೆಕ್ಟ್ಲಿ ಸಿಂಗಲ್ ವಿಂಡೋ ಅಂತ ಮಾಡಿ ನಾನು ಹೇಳೋವಂಥದ್ದು ಇದಕ್ಕೆ ಎಲಿಜಿಬಿಲಿಟಿ ಇವರೊಬ್ಬರೇ ಯಾಕೆ? ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಈ ಬಹಳ ಪ್ರಾಪರ್ ಇರ್ತಕ್ಕಂಥ ಜಾಗದಲ್ಲಿ ಅಲ್ರೇ ನಿಮ್ಗೆ ಮಾಡ್ಲೇಬೇಕು ಕಾಳಜಿ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕದೊಳಗಡೆ ಇವತ್ತು ನಾ ಹೇಳ್ತೀನಿ, ಕಳೆದ 5 ವರ್ಷದಲ್ಲಿ ಒಂದು ಪೇಟೆಂಟ್ ಬಂದಿಲ್ಲ ಕಲ್ಯಾಣ ಕರ್ನಾಟಕದಿಂದ, ಒಂದೇ ಒಂದು ಪೇಟೆಂಟ್ ಬಂದಿಲ್ಲ. ನಿಮ್ಗೆ ಆಸಕ್ತಿ ಇದ್ರೆ ನಿಮ್ಗೆ ರಾಜಕೀಯ ಜೀವನ ಕೊಟ್ಟ ಕಲ್ಯಾಣ ಕರ್ನಾಟಕದ ಒಳಗಡೆ ಮಾಡ್ಬೇಕಾಗಿತ್ತು. ನೀವು ಹೋಗ್ಬಿಟ್ಟು ನೀವು ಇಲ್ಲಿ ವ್ಯಾಪಾರ ಮಾಡಕ್ಕೆ ಲಾಭ ಮಾಡಕ್ಕೆ 30 ಸೆಕೆಂಡ್ ಅದೇನೋ ಡಾಕ್ಯುಮೆಂಟ್ ಹೇಳಿ. ನೀವೇ ತೋರಿಸಿದ್ದು ಸ್ಮಿತಾ. ಅದೇ ಇದ್ರಲ್ಲಿ approval of project proposal seeking allotment of CA amenity plot number AM4 hardware sector high-tech defense and aerospace park in Bangalore. ಆಯ್ತಾ? ಇದರಲ್ಲಿ ಕಾಸ್ಟ್ ಆಫ್ 5 acres land at tentative rate rupees 280 lakhs per acre, 14 ಕೋಟಿ. EMD payable 25,000, 10% initial deposit 1 crore 40 lakhs 25,000. ಹೌದು. ಸೊ ಇದನ್ನ ಫ್ರೀ ಆಗಿ ಏನು ಕೊಟ್ಟಿಲ್ಲ ಕರ್ಬಿ ಈಗ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. 116 ಎಕರೆ ದೇವನಹಳ್ಳಿ ಚಾಣಕ್ಯ ಯೂನಿವರ್ಸಿಟಿಗೆ ಈ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂತ ಒಂದು ಸ್ವಯಂ ಸೇವಾ ಸಂಸ್ಥೆ ಇತ್ತು ಅಂದ್ರೆ
ಇದೊಂದು ಒಂದು ಕುಟುಂಬದ ರಾಜಕಾರಣ ಅಲ್ಲ, ಕುಟುಂಬದ ಟ್ರಸ್ಟ್ ಅಲ್ಲ ಇದು. ಇದು ಒಂದು ಕುಟುಂಬದ ಟ್ರಸ್ಟ್ ಅಲ್ಲ, ಇದೇ ಕುಟುಂಬ ಟ್ರಸ್ಟ್ ಅಲ್ಲ ಇದು. ಇದು ನೀವು ವಿಷಯ ಅಂತೀರಿ, ಇದು ಕುಟುಂಬ ಟ್ರಸ್ಟ್ ಅಲ್ಲ ಇದು. ಯಾವುದೋ ಒಂದೇ ಸಮಾಜಕ್ಕೋಸ್ಕರ ಅಹೋರಾತ್ರಿ ದುಡಿತಾ ದುಡ್ಡು ಕೊಟ್ಟು ತಗೊಂಡಿದ್ದಾರೆ, ಫ್ರೀಯಾಗಿ ಏನ್ ಕೊಟ್ಟಿಲ್ಲ ಸೂರ್ಯ ಮುಕುಂದ್ ಅವರು ವಾದ. ಆದ್ರೆ ಪ್ರಶ್ನೆ ಇರೋದು ವಿಜೇಂದ್ರ ಅವರು ಮಾತನಾಡಿದ್ರು ಅಂದ್ರೆ ಇದಕ್ಕೊಂದು ಪ್ರೊಸೀಜರ್ ಅಂತ ಫಾಲೋ ಆಗಿರ್ಬೇಕಲ್ಲ, ಅದ್ರ ಬಗ್ಗೆ ನಮ್ಗೆ ಅನುಮಾನ ಇದೆ. ವಿಜೇಂದ್ರ ಅವ್ರ ಮಾತು ಕೇಳಿಸ್ಕೊಳ್ಳಿ, ಆಮೇಲೆ ದೇವರಾಜ್ ಸರ್ ಹೇಳ್ತಾರೆ ಎಲ್ಲಿ ಲೋಪ ಆಗಿದೆ ಅಂತ ಹೇಳಿ. ವಿಜೇಂದ್ರ ಅವ್ರ ಬೈಟ್. ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟ್ಗೆ 5 ಎಕರೆಯನ್ನು ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ? ಆ KDB ಲ್ಯಾಂಡ್ 5 ಎಕರೆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನು ಕರೆದಿದ್ರು, ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ CA ನಿವೇಶನ ಅಂತ ಕರೆದ್ರೆ 5 ಎಕರೆ CA ಜಮೀನು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರಿದ್ದರು, ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ಯಾರಿಗೂ ಗೊತ್ತಿಲ್ಲದೇ ಕದ್ದು ಮುಚ್ಚಿ 5 ಎಕರೆನ ಹೌದು CA ನಿವೇಶನ ಅಂತೇಳಿ ಅವ್ರಿಗೆ ಅಲಾಟ್ ಮಾಡಿದ್ದಿದ್ರೆ, ಯಾಕೆ CA ನಿವೇಶನ ಅಂತ ಹೇಳಿದ್ರೆ ಇದು ಪತ್ರಿಕೆಗಳ ಪ್ರಕಟಣೆ ಹೊಡಿಸ್ಬೇಕಾಗ್ತದೆ. ಇದೆಲ್ಲದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇವೆ, ಬರೋದ್ರಿಂದಲೇ ಮಾತನಾಡ್ತಾ ಇದ್ರ ಬಗ್ಗೆ. ಪ್ರಿಯಾಂಕಾ ದೇವರಾಜ್ ಸರ್, ಲೋಪ ಅಂತ ಎಲ್ಲಾಗಿದೆ, ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಅಮ್ಮ ಈಗಾಗಲೇ ನಾನು ಭಾಳಷ್ಟು ಹೇಳಿದೆ. ಈಗ ಏನಾಗಿದೆ, ನಮಗೆ ಎಲ್ಲ ಆಗಿರತಕ್ಕಂತಹ 1 ವರ್ಷದ ಅಥವಾ 6-8 ತಿಂಗಳ ಬೆಳವಣಿಗೆ ಏನಿದೆ, ಇವ್ರಿಗೆ ಅಲಾಟ್ ಮಾಡೋಕ್ಕೋಸ್ಕರನೇ ಈ ಪ್ರೊಸೀಜರ್ಸ್ ಬದಲಾವಣೆ ಮಾಡಿದ್ರ. ಯಾಕೆಂದ್ರೆ ಮೊದಲೇನಾಯ್ತು, KDB ಇಂದ ಒಂದು CA ಸೈಟ್ ಅಲಾಟ್ ಮಾಡ್ಬೇಕಾದ್ರೆ ಈ ಪರ್ಪಸ್ ಆಲ್ರೆಡಿ ಹೇಳಿದ್ದೀನಿ, ಇಷ್ಟು ಬಿಟ್ಟು ಬೇರೆ ಕಡೆ ಮಾಡೋಗಿರ್ಲಿಲ್ಲ. ಈಗ ಹೊಸ ಕ್ಲಾಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಒಂದಾಯ್ತು, ಮೊದಲು CA ಸೈಟ್ ಕೊಡ್ಬೇಕಾದ್ರೆ 1.5 ಪಟ್ಟು ಕಾಸ್ಟ್ ಕೊಡಬೇಕಾಗಿತ್ತು, ಈಗ ಅದನ್ನು ಸಹ ತೆಗೆದಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. 1.5 ಪಟ್ಟಿಲ್ಲ. ಇದು ಯಾರಿಗೋಸ್ಕರ? ಆಮೇಲೆ 193 ಅಪ್ಲಿಕೇಶನ್ಸ್ ಬಂದಿದೆ, ಅದರಲ್ಲಿ ಆಗಿರ್ತಕ್ಕಂಥದ್ದು 40. ನಾನು ಮಾಡ್ಬಿಡ್ತೀನಿ ಇಲ್ಲಿ ಕೇಳಿ ಸರ್. ಇಲ್ಲಿ ಈಗೇನಾಗಿದೆ, ಪ್ರೊಸೀಜರ್ಸ್ ಅನ್ನ ಚೇಂಜ್ ಮಾಡಿರ್ತಕ್ಕಂಥದ್ದು ಈ ಸಿಂಗಲ್ ವಿಂಡೋ ಏಜೆನ್ಸಿಗೆ ಬದಲಾವಣೆ ಮಾಡ್ತಿದ್ದಾಗೇನೆ ಹಿಂದೆ ಇದ್ದಂತಹ ಪ್ರೊಸೀಜರ್ಸ್ ಬದಲಾಗಿ ಹೊಸ ಪದ್ಧತಿಯನ್ನ ತಂದಿರ್ತಕ್ಕಂಥ ಉದ್ದೇಶ ಏನು, ಇದರಿಂದ ಆಗ್ತಕ್ಕಂಥ ಲಾಭ ಏನು ಅಂತಕ್ಕಂಥದ್ದು ಹೇಳಲಿಲ್ಲ. ಮೋರವರು ಈಗ ಈ ಟ್ರಸ್ಟ್ ಕೊಡ್ಬೇಕಾದ್ರೆ ಅಮ್ಮ, ಈಗ ನೋಡಿ, ಈಗ ನಾವು KDB ಲ್ಯಾಂಡ್ ಕೊಡ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಇಂದ ನಾನು ಪ್ರಾಜೆಕ್ಟ್ ರಿಪೋರ್ಟ್ನ ಅಪ್ರೂವ್ ಮಾಡ್ಸ್ಕೊಂಡ್ಬರ್ಬೇಕು. ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಇಂದ ಅದು ಯಾರು ಕೊಡ್ತಾರೆ? ಇಂಡಸ್ಟ್ರಿಯಲಿಸ್ಟ್ ಕೊಡ್ತಾರೆ ಹೊರತು ಟ್ರಸ್ಟ್ ನಿಮಿಷ. ಇದೊಂದು ಅದ್ರ ಜೊತೆಗೆ CA ನಿವೇಶನ ಅಂದ್ರೆ ಏನು ಸರ್? ಇಲ್ಲಿ ಕೊಟ್ಟಿರೋದು ಸಿವಿಕ್ ಕಮ್ಯುನಿಟಿ ನೋಡಿ, ಸಿವಿಕ್ ಕಮ್ಯುನಿಟೀಸ್ ಯಾವ್ಯಾವ್ದು ಕೊಡಬೇಕು KDB ಪ್ರಕಾರ ಅಂದ್ರೆ R&D ಕೇಂದ್ರಗಳು ಕೊಡಬೇಕು, ತಾಂತ್ರಿಕ ಸಂಸ್ಥೆ ಅಲ್ಲ ಎಲ್ಲಿ ಸರ್, ಸ್ವಲ್ಪ ತಾಳಿ ಸರ್, R&D ಕೊಡಬೇಕು, ತಾಂತ್ರಿಕ ಸಂಸ್ಥೆಗಳು ಕೊಡಬೇಕು, ಸರ್ಕಾರಿ ಕಚೇರಿಗಳು ಕೊಡ್ಬೋದು, ಬ್ಯಾಂಕ್ಗಳು ಕೊಡ್ಬೋದು, ಆಸ್ಪತ್ರೆ, ಹೋಟೆಲ್ಲು, ಪೆಟ್ರೋಲ್ ಬಂಕು, ಕ್ಯಾಂಟೀನು, ಹೌಸಿಂಗು ಮತ್ತೆ ಫೈರ್ ಸ್ಟೇಷನ್, ಇಷ್ಟಕ್ಕೆ ಮಾತ್ರ ಕೊಡ್ಬೇಕಮ್ಮ. ಇದು ಬಿಟ್ಟು ಈಗ ಹೊರತಾ ಕೊಟ್ಟಿದ್ದಾರೆ. ಈಗ ಬಹು ಕೌಶಲ್ಯ ಅಭಿವೃದ್ಧಿ ನಿಗಮ ಅದು ಚಟುವಟಿಕೆ ಕೊಡಬೇಕು ಅನ್ನೋಗಿದ್ರೆ ಇವರು ರಿಜಿಸ್ಟರ್ ಮಾಡಿಸ್ಬೇಕಾಗತ್ತಮ್ಮ. ರಿಜಿಸ್ಟರ್ ಮಾಡಿಸಿ ಅಮ್ಮ. ಈಗೇನಾಗಿದೆ, ನನ್ನ ರಾಜ್ಯದಲ್ಲಿ ಈಗಾಗಲೇ ನನ್ನ ಮಹೇಶ್ ಅವರು ಹೇಳಿದಾಗೆ ಇವ್ರಿಗೆ ಅಷ್ಟೊಂದು ಅಪ್ಯಾಯಮಾನವಾದಂತಹ ಪ್ರೀತಿ ವಿಶ್ವಾಸ ಇದ್ದಿದ್ರೆ ಕಲಬುರಗಿಯಲ್ಲೇ ಈ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಾಯಿತು. ಇಲ್ಲೇನಾಗಿದೆ, ದಿನೇ ದಿನೇ ಪ್ರತಿ ಜ್ಯೂಸ್ನೂ ಸಹ ರಿಯಲ್ ಎಸ್ಟೇಟ್